ಶಕ್ತಿಸೌಧ ವಿಧಾನಸೌಧದಲ್ಲಿ ಕಳ್ಳತನ ನಡೆದಿದೆ. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ನಗದು ಕಳ್ಳತನ ಆಗಿರತಕ್ಕಂಥದ್ದು ಸಚಿವ ಭೈರತಿ ಸುರೇಶ್ ಕಚೇರಿಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ಶಕ್ತಿಸೌಧ ವಿಧಾನಸೌಧದಲ್ಲಿ ಕಳ್ಳತನ ನಡೆದಿದೆ. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ನಗದು ಕಳ್ಳತನ ಆಗಿರತಕ್ಕಂಥದ್ದು ಸಚಿವ ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿ ನಡೆದಿರತಕ್ಕಂಥ ಒಂದು ಕಳ್ಳತನ ಇದು. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ನವೀನ್ ಅನ್ನುವಂಥ ಒಬ್ಬ ವ್ಯಕ್ತಿ ಬಂದಿದ್ದ. ಕಚೇರಿಯಲ್ಲೇ ಬ್ಯಾಗ್ ಬಿಟ್ಟು ಹೋಗಿದ್ದ ನವೀನ್. ನಂತರ ಈಗ ನೋಡಿದ್ರೆ 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ಹಣ ಅಂದರೆ ನಗದು ಹಣ ಕಳ್ಳತನ ಆಗಿರತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇದು ಶಕ್ತಿಸೌಧ ವಿಧಾನಸೌಧದಲ್ಲಿ ನಡೆದಿರತಕ್ಕಂಥ ಘಟನೆ. ಲೆಕ್ಕಾಕಿ ಈಗ ಕಳ್ಳತನ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಕೊನೆಗೂ ಶಕ್ತಿಸೌಧ ಅಂದರೆ ವಿಧಾನಸೌಧಕ್ಕೂ ಕೂಡ ಬಿಟ್ಟಿಲ್ಲ ಕಳ್ಳರು. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ನಗದು ಇದನ್ನ ಕಳ್ಳತನ ಮಾಡ್ಕೊಂಡಿದ್ದಾನೆ. ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಸಚಿವ ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿ ನಡೆದಿರತಕ್ಕಂಥ ಈ ರೀತಿಯ ಒಂದು ಘಟನೆ. ಆತ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಕಚೇರಿಗೆ ಬಂದಿದ್ದಾನೆ. ನವೀನ್ ಅಂತ ಆತನ ಹೆಸರು. ಕಚೇರಿಯಲ್ಲೇ ನವೀನ್ ಬ್ಯಾಗ್ ಬಿಟ್ಟು ಹೋಗಿದ್ದಾನೆ. ವಿಚಾರಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ 300 ಗ್ರಾಂ ಚಿನ್ನ ಕಳವಾಗಿದೆ, ಒಂದಿಷ್ಟು ಹಣ ಕಳವಾಗಿದೆ ಅನ್ನೋದು ಗೊತ್ತಾಗಿದೆ.